ಕೇಸರಿ ಬಾತು ನಿಮಗೆ ಇವತ್ತು ವಿಶೇಷ ಊಟ. ನೀವು ನಿಮ್ಮ ಮನೆಯಲ್ಲಿ ನೋಡಬೇಕು. ಇವತ್ತು ನಮ್ಮ ಸ್ಪೆಷಲ್ ಊಟ ಶರತ್ ಬಚ್ಚೇಗೌಡ ಅಂಕಲ್ ಅವರು ಹುಟ್ಟುಹಬ್ಬದ ಪ್ರಯುಕ್ತ ಅಂತ ಹೇಳಿ ಒಂದ್ ಸೆಕೆಂಡ್ ಎಲ್ಲರೂ ಬಂದು ನಿಧಾನ ಕೂಡ ಸಿಗಿ ಆಗ್ಲಿಲ್ಲ ಅಂದ್ರೆ ಎರಡೆರಡು ಸತಿ ಬಂದು ಹಾಕ್ಸ್ಕೊಂಡು ಹೊಟ್ಟೆ ತುಂಬ ಊಟ ಮಾಡಿ. ಓಕೆ, ಒಂದ್ ಸೆಕೆಂಡ್. ಶರತ್ ಬಚ್ಚೇಗೌಡ ಹುಟ್ಟುಹಬ್ಬದ ಹ್ಯಾಪಿ ಬರ್ಡೇ ಶುಭಾಶಯಗಳು ನೀವು ಹೇಳಿದ್ರಿ. ಸಾಗರ್ ಮೀನು ಇವ್ರ ಅಂಕಮ್ಮಂದ್ರ ಮತ್ತೆ ಇವರು ಒಂದು ಏನು ಪಡೆ ಇದೆ, ಇವರು ಬಹಳ ಒಂದು ಕೋಟೆನಲ್ಲಿ ವಿಶೇಷವಾಗಿ ಗಣೇಶನ ಆಚರಿಸ್ತಾರೆ. ಫಸ್ಟ್ ಟೈಮ್ ಈ ಪಟಾಕಿ ಶೋ ಎಲ್ಲ ಮಾಡಿ ವೆಲ್ಕಮ್ ಗಣೇಶ ಮಾಡಿದ್ದೀವ್ರೆ. ಇವತ್ತು ಇವರು ನಮ್ಮ ಸ್ಕೂಲ್ನ ಇದೇ ಪಕ್ಕದಲ್ಲಿ ಮನೆ ನೋಡಿ ಅಟ್ಯಾಚು, ಅದಕ್ಕೆ ನಮ್ಮ ಮಕ್ಕಳಿಗೆ ನಾವು ಇಲ್ಲೇ ಕೊಡಬೇಕು ಅಂತ ಶರತ್ ಬಚ್ಚೇಗೌಡರು ಹುಟ್ಟುಹಬ್ಬದ ಪ್ರಯುಕ್ತ ಅವರು ಇನ್ನು ಮುಂದೆ ನಮ್ಗೆ ಏನ್ ಬೇಕಾದ್ರೂ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೀವೇನ್ ಬೇಕಾದ್ರೂ ಇದ್ದಾಗ ಎಚ್.ಎಂ. ಮೇಡಮ್ ಇರ್ತಾರೆ, ಸಾಗರ್ ಬಂದು ಏನ್ ಬೇಕಾದ್ರೂ ಸಹಾಯ ಮಾಡಿ. ಗೌರ್ಮೆಂಟ್ ಶಾಲೆ ಎಷ್ಟು ಮಾಡಿದ್ರೆ ಕೊನೆ ಇಲ್ಲ. ನಾವು ಇಲ್ಲಿ ಪ್ರೈವೇಟ್ ಸ್ಕೂಲ್ಗಿನ ಕಡಿಮೆ ಏನು ನಡೆಸ್ತಾ ಇಲ್ಲ. ಒಳ್ಳೆ ಸ್ಟ್ರೆಂತ್ ಇದ್ದೀವಿ. 810 ಜನ ಮಕ್ಕಳಿದ್ದಾರೆ, 30 ಜನ ಟೀಚರ್ಸ್ ಇದ್ದಾರೆ. ಚೆನ್ನಾಗಿ ನಡೀತಾ ಇದೆ. ಇನ್ನು ಮುಂದೆ ಇಂಥ ದಾನಿಗಳೆಲ್ಲ ಇದೇ ರೀತಿ ಬಂದು ಈ ಸ್ಕೂಲ್ಗೆ ಸಹಕರಿಸಲಿ ಅಂತ ತಾಲೂಕಿನ ಆಶಾಕಿರಣ ಯುವಕರ ಕಣ್ಮಣಿ ಶ್ರೀ ಶರತ್ ಬಚ್ಚೇಗೌಡರು ಕಿಯೋನಿಕ್ಸ್ ಅಧ್ಯಕ್ಷರು. ಇವರ ಒಂದು ಹುಟ್ಟುಹಬ್ಬ ಇಡೀ ನಮ್ಮ ತಾಲೂಕಿನಲ್ಲಿ ಇವತ್ತು ಹಬ್ಬದ ವಾತಾವರಣ. ಸ್ಕೂಲ್ಗಳಲ್ಲಿರ್ಬೋದು, ಅಲ್ಲಿ ಬೆಳಗಾನಹಳ್ಳಿನಲ್ಲಿರ್ಬೋದು, ಎಲ್ಲರೂ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಅವರವ್ರ ಮಟ್ಟದಲ್ಲಿ ಹೋಬಳಿನಲ್ಲಿ ಪಂಚಾಯತಿನಲ್ಲಿ ಕಾರ್ಯಕ್ರಮಗಳು ರೂಪಿಸ್ಕೊಂಡಿರ್ತಾರೆ. ಅದೇ ರೀತಿ ನಾವು ಈ ಟೌನ್ನಲ್ಲಿ ಇವತ್ತು ನಾವು ಈ ಟೌನ್ನ ಹೃದಯ ಭಾಗ GKBMS ಸ್ಕೂಲ್ನಲ್ಲಿ ಏನು ನಮ್ಮ ಮಾಜಿ ಲೋಕಸಭಾ ಸದಸ್ಯರು ಮಾಜಿ ಸಚಿವರಾದ ಬಚ್ಚೇಗೌಡರು ಓದಿರುವಂಥ ಸ್ಕೂಲ್ ಈ GKBMS ಸ್ಕೂಲು ನಲ್ಲಿ ಇವತ್ತು ನಾವು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ನಾವು ಒಂದು 850 ಜನ ಮಕ್ಕಳು ಮತ್ತು ಸ್ಟಾಫ್ 900 ಜನ ಇರ್ತಾರೆ. ಈ ಒಂದು ಸ್ಕೂಲ್ನಲ್ಲಿ ಇವತ್ತು ನಾವು ಊಟದ ವ್ಯವಸ್ಥೆ ಮಾಡಬೇಕು, ಅವರಿಗೆ ಒಂದು ಮಕ್ಕಳಿಗೆ ವಿಶೇಷದ ಊಟ ಕೊಡಬೇಕು ಅಂತ ನಾವು ಇವತ್ತು ಯೋಚನೆ ಮಾಡಿ ನಾವು ಮತ್ತು ನಮ್ಮ ಹಿರಿಯರಾದಂಥ ನಮ್ಮ ಗೌರವಾಧ್ಯಕ್ಷರಾದಂಥ ನಮ್ಮ ರಾಜ್ಕುಮಾರ್ನ ನಾವು ಮಾತಾಡಿ ನಿನ್ನೆ ತಾನೇ ಇವತ್ತು ಯಾವಾಗಲೂ ಊಟ ಆಗ್ತಾ ಇರ್ತೀವಿ. ಇವತ್ತು ಇದು ಇನ್ಮೇಲೂ ವರ್ಷ ಅವ್ರ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಒಂದು ವಿಶೇಷವಾಗಿ ಕಾರ್ಯಕ್ರಮ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ಏನು ಮಕ್ಕಳಿಗೆ ಒಂದು ಊಟ ಇರ್ಬೋದು. ಮತ್ತು ಅದೇ ರೀತಿ ನಮ್ಮ ಇಲ್ಲಿ ಕೋಟೆ ವಾರ್ಡ್ನ ಸಾಗರ್ ಅನ್ನೋವಂಥ ಈ ಹುಡುಗರು ಮತ್ತು ಇವರ ಒಂದು ತಂಡ ಇವತ್ತು ಈ ಸ್ಕೂಲ್ಗೆ ನಾವು ಈ ಸ್ಕೂಲ್ಗೆ ಇನ್ಮೇಲೆ ಸಹಪಾಠಿಯಾಗಿರ್ತೀವಿ. ನಾವು ಹಳೆ ವಿದ್ಯಾರ್ಥಿಗಳು ಇಲ್ಲೇ ಓದಿರೋವಂಥವ್ರು. ಇವತ್ತು ದೇವರು ನಮಗೆ ಚೆನ್ನಾಗಿ ಆರ್ಥಿಕ ಪರಿಸ್ಥಿತಿ ಆರೋಗ್ಯ ಎಲ್ಲ ಆಗಿದೆ. ನಮಗೆ ಇಲ್ಲಿ ವಿದ್ಯೆಯನ್ನು ಕಲ್ತಿದ್ದೀವಿ. ನಾವು ಈ ಸ್ಕೂಲ್ನ ಇನ್ನು ಮುಂದೆ ಏನಾದರೂ ನಮ್ಮ ಕೆಲಸನ ಇದ್ದರೆ ನಾವು ಇಲ್ಲಿ ಬಂದು ನಾವು ಸಂಪರ್ಕಿಸಿ ಏನು ಬೇಕೋ ಸಹಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದೇ ರೀತಿ ಇವತ್ತು ಮಾತು ಹೇಳ್ದಂಗೆ ಇವತ್ತು ಸ್ಕೂಲ್ ಮಕ್ಕಳಿಗೆ ಒಂದು 2000 ನೋಟ್ ಬುಕ್ಕು ಮತ್ತು ಜಾಮಿಟ್ರಿ ಬಾಕ್ಸು, ಪೆನ್ಸಿಲು ಈ ಥರ ಎಲ್ಲ ತಂದುಕೊಟ್ಟಿದ್ದಾರೆ. ಇದೆಲ್ಲ ಏನು ನಮ್ಮ ಒಂದು ಇಲ್ಲಿ ಏನು ಮುಖ್ಯೋಪಾಧ್ಯಾಯರು ಮತ್ತು ನಮ್ಮ ಶಿಕ್ಷಕಿಯರಿದ್ದಾರೆ ಅದೆಲ್ಲ ಮಕ್ಕಳಿಗೆ ಹಂಚ್ತಾರೆ. ಮತ್ತು ಏನು ಒಂದು ನಮ್ಮ ಶಾಸಕರ ಒಂದು ಈ ಸ್ಕೂಲ್ಗೆ ಸುಮಾರು 5 ಎಕರೆ ಇದ್ದು ಈ ತಾಲೂಕಿನಲ್ಲೇ ಅಲ್ಲ ಈ ಡಿಸ್ಟ್ರಿಕ್ಟ್ನಲ್ಲಿ ನಾವು ಟಾಪಲ್ಲಿ ಈ ಸ್ಕೂಲ್ನಲ್ಲಿದೆ. ಮಕ್ಕಳು ಇವತ್ತು ಗೌರ್ಮೆಂಟ್ ಸ್ಕೂಲ್ಗೆ ಹೋಗೋದು ಭಾಳ ಕಡಿಮೆ ಆಗಿದೆ. ಇದಕ್ಕೆ ನಾವು ಆಪೋಸಿಟ್ ಆಗಿ ಏನು ನಾವು ಕಡಿಮೆ ಇಲ್ಲ ಅಂತ ಸರ್ಕಾರಿ ಈ ಒಂದು ಸ್ಕೂಲ್ನಲ್ಲಿ ಭಾಳ ಚೆನ್ನಾಗಿ ನಮ್ಮ ವಿದ್ಯಾಭ್ಯಾಸನ ನಮ್ಮ ಮುಖ್ಯ ಶಿಕ್ಷಕರು ಎಲ್ಲ ಹೇಳ್ಕೊಂಡು ಚೆನ್ನಾಗಿ ಬರ್ತಾವ್ರೆ.
ಭಾಳ ಡಿಸಿಪ್ಲೈನ್ ಆಗಿ ಮಕ್ಕಳನ್ನ ನೋಡ್ಕೊಳ್ತಾ ಇದ್ದಾರೆ, ಮನೆ ಮಕ್ಕಳಂಗೆ ನೋಡ್ಕೊಳ್ತಾ ಇದ್ದಾರೆ. ಅವ್ರಿಗೂ ಸಹ ಕೃತಜ್ಞತೆಗಳು ವಹಿಸ್ತಾ ಇದೇ ರೀತಿ ಇನ್ನು ಮುಂದೆ ಚೆನ್ನಾಗಿ ಇನ್ನೂ ಸ್ಕೂಲ್ನ ಅಲ್ಲಿ ಚೆನ್ನಾಗಿ ರಿಸಲ್ಟ್ ಎಲ್ಲ ಬರೋದು ಮಾಡಿಕೊಂಡು ಮತ್ತು ಇನ್ನೂ ನಮ್ಮ ಶಾಸಕರು ಈ ಸ್ಕೂಲ್ನಲ್ಲಿ ಈಗ ಇನ್ನೂ ಒಂದು 2 ಕೋಟಿ ರೂಪಾಯಿಯಷ್ಟು ಈ ವರ್ಷದಲ್ಲಿ ಅನುದಾನ ತರ್ತೀನಿ ನಿಮಗೆ CSR ಅಂತ ಹೇಳಿದ್ದಾರೆ. ಇನ್ನೂ ರೂಮ್ಸ್ ಎಲ್ಲ ಕಟ್ಟಿಸಿ ಮತ್ತು ಆಡಿಟೋರಿಯಂ ಕಟ್ಕೊಡ್ತಾರೆ ಎಲ್ಲ ಹೇಳಿದ್ದಾರೆ. ಬಾತ್ರೂಮ್ಸ್ ಎಲ್ಲ ವಿನೂತನವಾಗಿ ಈಗಿನ ಟೆಕ್ನಾಲಜಿಯಲ್ಲಿ ಮಾಡಿಕೊಡ್ತೀನಿ ಅಂತ ಮೊನ್ನೆ ನಮ್ಗೆ ಮಾತು ಕೊಟ್ಟಿದ್ದಾರೆ. ಇಲ್ಲೇ ಸ್ಕೂಲ್ಗೆ ಬಂದಿದ್ದರು. ಅವ್ರಿಗೆ ಇನ್ನೂ ಚೆನ್ನಾಗಿ ಶಕ್ತಿ ಬರಲಿ ಈ ಸ್ಕೂಲ್ನ ಬಗ್ಗೆ ಮತ್ತು ನಮ್ಮ ತಾಲೂಕಿನ ಬಗ್ಗೆ ಅಂತ ಹೇಳಿ ನಾನು 2 ಮಾತಿಗೆ ವಿರಾಮ ಕೊಡ್ತೇನೆ. ವಿಶೇಷವಾಗಿ ಈ ನಮ್ಮ ವಾರ್ಡಿನ ನಗರಸಭಾ ಸದಸ್ಯರಾದ ಗಾಯತ್ರಿ ವಿಜಯಕುಮಾರ್ ಅವರೇ ಹಾಗೂ BM ಆಗಿ ಮಾಜಿ ಅಧ್ಯಕ್ಷರಾದ ವಿಜಯಕುಮಾರ್ ಅವರೇ ಮತ್ತು ಸಾಗರ್ ಮತ್ತು ಅವರ ತಂಡದ ಎಲ್ಲ ಸ್ನೇಹಿತರೆ, ಇವತ್ತು ಶರತ್ ಬಚ್ಚೇಗೌಡರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಅದ್ದೂರಿಯಾಗಿ ಇದೇ ಶಾಲೆಯಲ್ಲಿ ಓದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಈ ಹಿಂದೆ ಓದಂಥ ಬಚ್ಚೇಗೌಡರು ಕೂಡ ಸಹ ಇಲ್ಲೇ ಓದುವಂಥವ್ರು, ಅವರು ಸಮೇತ ಸೇರಿದ್ರಲ್ಲ ಹಳೆ ವಿದ್ಯಾರ್ಥಿಗಳೇ ಲೆಕ್ಕ. ಇಲ್ಲಿ ನಾನು ಗೌರವಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಎಲ್ಲ ಥರದ ಸಹಕಾರ ಕೊಡ್ತೀವಿ ಅಂತ ಹೇಳಿರೋದ್ರಿಂದ ನಮ್ಮ ಸಾಗರು ಮತ್ತು ಅವ್ರ ತಂಡದವರು ಕೋಟೆಯವರಿಗೆ ಅಭಿನಂದಿಸಿ, ಇದೇ ರೀತಿ ನಮ್ಮ ಈ ಸರ್ಕಾರಿ ಶಾಲೆಗೆ ನೀವು ಸಹಾಯ ಮಾಡಿ ಅಂತೇಳಿ ನಾನು ಮತ್ತೊಮ್ಮೆ ನಿಮಗೆ ಶುಭಾಶಯ ಕೋರಿ ನನ್ನ ಮಾತು ಮುಕ್ತಾಯ ಮಾಡ್ತೀನಿ.